ಹೀಗೆ ನಾಡಿನ ಎಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಇವತ್ತಿರುವಂಥದ್ದು. ಇನ್ನು ತ್ರಿವೇಣಿ ಸಂಗಮದಲ್ಲೂ ಕೂಡ ಪುಣ್ಯ ಸ್ನಾನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಬಹಳ ವಿಶೇಷ ಇಲ್ಲಿ ಈ ಒಂದು ಹಬ್ಬದಲ್ಲಿ ಮೈಸೂರು ಜಿಲ್ಲೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಭಕ್ತರು. ದೇವರ ವಿಗ್ರಹ ಮೂರ್ತಿಗಳನ್ನ ಶುಚಿಗೊಳಿಸಿ ಪೂಜೆ ಸಲ್ಲಿಸಲಾಗ್ತಾ ಇದೆ. ಲಕ್ಷಾಂತರ ಭಕ್ತರು ಸೇರುವಂತಹ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ದೇವರ ವಿಗ್ರಹವನ್ನ ಮೂರ್ತಿಗಳನ್ನ ಇಲ್ಲಿ ಶುಚಿಗೊಳಿಸಿ ಅದಾದ ನಂತರ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಭಕ್ತರು. ಪ್ರತಿ ವರ್ಷ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಇವತ್ತು ಕೂಡ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಈ ರೀತಿಯಾಗಿ ಹಬ್ಬದ ವಾತಾವರಣ ಇದೆ. ನೋಡ್ತಾ ಇದ್ದೀವಿ ಎಷ್ಟು ಜನ ಭಕ್ತರು ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಬಂದಿರುವಂಥದ್ದು ಭಕ್ತ ಸಾಗರ. ಇವತ್ತು ನಾಡಿನ ಎಲ್ಲೆಡೆ ಯುಗಾದಿ ಹಬ್ಬ ಬಲು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇದೀಗ ಮೈಸೂರಿನ ತ್ರಿವೇಣಿ ಸಂಗಮದ ದೃಶ್ಯಗಳು. ತ್ರಿವೇಣಿ ಸಂಗಮದಲ್ಲಿ ಪ್ರತಿ ವರ್ಷ ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿ ಪುಣ್ಯ ಸ್ನಾನಕ್ಕೋಸ್ಕರ. ಇದೀಗ ಇವತ್ತು ಕೂಡ ಈ ಒಂದು ಹಬ್ಬ ಈ ರೀತಿಯಾಗಿ ಆಚರಿಸಲಾಗ್ತಾ ಇದೆ. ಲಕ್ಷಾಂತರ ಭಕ್ತರು ಸೇರುವಂತಹ ಹಿನ್ನೆಲೆ ಏನೂ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಕಾರಣ ಇಲ್ಲಿ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಪ್ರತಿ ವರ್ಷ ಬರುವಂಥದ್ದು ಈ ಒಂದು ಪುಣ್ಯ ಸ್ನಾನಕ್ಕೆ. ಹಾಗಾಗಿ ಇದೀಗ ಲಕ್ಷಾಂತರ ಭಕ್ತರು ಬರುವಂಥ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಎಲ್ಲವೂ ಕೂಡ ಸುಖವಾಗಿ ಸಾಗಬೇಕು, ಹಬ್ಬ ಎಲ್ಲವೂ ಕೂಡ ಖುಷಿ ಖುಷಿಯಾಗಿ ಆಚರಿಸಬೇಕು ಅಂತೇಳಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಈ ದೃಶ್ಯಗಳನ್ನು ಗಮನಿಸಬಹುದು. ಇದು ಮೈಸೂರು ತ್ರಿವೇಣಿ ಸಂಗಮದ ದೃಶ್ಯ.